ಈ ಗಂಡ ಬಿಟ್ಟಿರೋಳಿಗೆ ಕೆಲ್ಸಕ್ಕೆ ಬಾರ್ದೇ ಇರೋಳೊಬ್ಳು ಜೊತೆ ಸಿಕ್ಕಿದಾಳೆ. ಅತ್ತೆ, ಮಾತು ಸರಿಯಾಗಿ ಬರ್ಲಿ. ಏನೇ ಏನೇ ನಾಲ್ಗೆ ಉದ್ದ ಆಗ್ತಿದೆ. ಊರವ್ರ ಮೇಲೆ ಬಿದ್ದು ಬದುಕೋದು ಸಾಲ್ದು ಅಂತ ರೋಷ ಬೇರೆ. ಏಯ್ ಏಯ್ ಯಾರ ಜೊತೆಲಿ ಏನ್ ಮಾತಾಡ್ತಿದ್ಯಾ ನೀನು? ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಬದುಕೋ ಕರ್ಮ ಅವಳಿಗೇನೆ ಇದೆ. ಈ ಮನೆ ಸೊಸೆ ಅವಳು. ಈ ಮನೆ ಸೊಸೆ ಇಲ್ಲಿರ್ದೆ ಇನ್ನೆಲ್ಲಿರ್ತಾಳೆ? ಗಂಡನ್ ಮನೇಲಿ ಹೋಗಿ ಬದುಕೋದ್ ಬಿಟ್ಟು ಹುಟ್ಟಿದ ಮನೇಲಿ ಬದುಕ್ತಿರೋಳು ನೀನೇ. ನೀನಂದಿದ್ ಮಾತು ನಿನಗೆ ಸಂಬಂಧ ಪಡುತ್ತೆ. ನನ್ನ ಗಂಡ ಇಲ್ಲಿಲ್ದೇ ಇರುವಾಗ ನಾನ್ ಯಾಕೆ ಇಲ್ಲಿ ಇರ್ಬೇಕು ಅಂತ ಅನುಪಮ ಅನ್ಕೊಂಡಿದ್ರೆ ಇಲ್ಲಿಗಿಂತ ತುಂಬಾ ಚೆನ್ನಾಗಿ ಬದುಕ್ತಿದ್ಲು ಅನುಪಮ. ಎಷ್ಟೇ ಕಷ್ಟಗಳು ಬಂದ್ರೂ ಈ ಮನೆ ಹೊಸಲ್ದಾಡ್ದೆ ಈ ಮನೆ ಜವಾಬ್ದಾರಿಗಳನ್ನ ನಿಭಾಯಿಸ್ತಿರೋ ಅನುಪಮನ ನೀನ್ ಇಷ್ಟ ಬಂದ ಹಾಗೆ ಮಾತಾಡ್ತೀಯ. ನೀನು ಎಷ್ಟು ಬೈದ್ರು ಹೊಡೆದ್ರು ಬುದ್ಧಿ ಬರಲ್ಲ ಅಲ್ವಾ? ಹೌದು, ನಿನ್ ಮನುಷ್ಯನ ಜನ್ಮ ತಾನೆ. ಅವಳು ಮನುಷ್ಯಳೇ ಆಗಿದ್ರೆ ಹೀಗೆ ಯಾಕಿರ್ತಾಳೆ ಮಾವಯ್ಯ? ಇಷ್ಟು ಮಾತು ಅನ್ಸ್ಕೊಂಡ್ರು ನಾಚಿಕೆ ಇಲ್ದೇನೆ ಇನ್ನು ಹಾಗೆ ಮಾತಾಡ್ತಿದ್ದಾಳಂದ್ರೆ ಇವಳಿ ಜನ್ಮಕ್ ಬದಲಾಗಲ್ಲ. ಆಂಟಿ, ನೀವಿಲ್ಲಿ ಬನ್ನಿ. ಅತ್ತಿಗೆ ಬನ್ನಿ ಆಂಟಿ. ಅಲ್ಲ, ಅವಳು ಹಾಗೆ ಮಾತಾಡ್ತಿದ್ರೆ ಏನು ಮಾತಾಡ್ದೇನೆ ಹಾಗೆ ಸುಮ್ನೆ ನಿಂತಿದ್ಯಲ್ಲ, ಯಾಕೆ ಅನುಪಮ? ನನ್ನನ್ನು ಏನ್ ಮಾಡು ಅಂತೀರಮ್ಮ? ನನ್ನಾದ್ನೇನೆ ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅನ್ನೋ ನೋವು ಬಿಟ್ರೆ ಅವಳು ಆಡೋ ಮಾತಿಗೆ ನನಗೆ ಕೋಪನೇ ಬರಲ್ಲ. ತಾಳ್ಮೆಗೂ ಒಂದು ಮಿತಿ ಇರುತ್ತಮ್ಮ. ಹಾಗಂತ ನಾನ್ ಆವೇಶ ಪಟ್ಟು ನಿನ್ನ ಜೀವನನ ಬಲಿ ಕೊಡೋಕ್ಕಾಗಲ್ವಲ್ಲಮ್ಮ. ಅಮ್ಮ ಅನುಪಮ, ದಮಯಂತಿ ಮಾತನ್ನೇ ಮನಸ್ಸಲ್ಲಿ ಇಟ್ಕೋಬೇಡಮ್ಮ. ಕಲ್ಯಾಣಿ, ನನ್ ಮಾತು ಕೇಳಿ. ನನ್ನ ಬಿಡೆ. ಆಂಟಿ, ನಿಮಗ್ ಪದವಿ ಬೇಕು ಅಂದ್ರೆ ಸ್ವಲ್ಪ ಮೆತ್ತ ಮಾತಾಡ್ಬೇಕು. ನೀವು ಹೀಗೆ ಇಷ್ಟ ಬಂದ ಹಾಗೆ ಮಾತಾಡಿದ್ರೆ ನಿಮಗ್ ಪದವಿ ಸಿಗೋದೇ ಇಲ್ಲ. ಹಾಗನ್ಕೊಂಡು ಎಷ್ಟು ದಿನ ಅಂತ ತಲೆ ತೆಗೆಸ್ಕೊಂಡು ಬದುಕೋದು? ಹೋಗ್ಲಿ ಅಂತ ಸುಮ್ನೆ ಇದ್ರೆ ಎಲ್ರು ಹೆಚ್ಕೋತಾ ಇದ್ದಾರೆ. ಎಲ್ರು ಅವ್ರವ್ರ ಪಾಡಿಗೆ ಅವ್ರಿಗಿಷ್ಟ ಬಂದ ಹಾಗೆ ಆಡ್ತಾ ಇದ್ದಾರೆ. ಆಂಟಿ, ನೀವ್ 4 ದಿನ ಚೆನ್ನಾಗ್ ನಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳಿದ್ದೆ ಅಲ್ವಾ? ಅದಕ್ ನೀವು ಸರಿನೂ ಅಂದಿದ್ರಿ. ಈ ಮಾತೆಲ್ಲ ಮರ್ತು ನೀವು ಜಗಳ ಮಾಡಿದ್ದು ನಿಮಗೆ ನಷ್ಟ. ನನಗೇನೆ ನಷ್ಟ? ಪದವಿಗೋಸ್ಕರ ಆಸೆ ಪಡ್ತಿದ್ದೀನಿ ಅನ್ಕೊಂಡು ಅವ್ರಿಷ್ಟದ ಪ್ರಕಾರ ಅವ್ರು ನಡ್ಕೋತಾರ? ಆಂಟಿ, ನೀವು ಸುಮ್ನೆ ಅಜ್ಜಿ ಕಣ್ಣಲ್ಲಿ ಕೆಟ್ಟೋರಾಗಿ ಕಾಣಿಸ್ಕೊಳ್ತಿದ್ದೀರಾ. ಬೇರೆಯವರೆಲ್ಲರೂ ಒಳ್ಳೆಯವರಾಗ್ತಿದ್ದಾರೆ. ಅದ್ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂದ್ರೆ ಅವ್ರು ಮಾಡೋ ಕೆಲಸ ಸರಿಯಾಗಿದ್ಯಾ? ಯಾರು ಏನೇ ಮಾಡಿದ್ರು ಈ ಟೈಮಲ್ಲಿ ನೀವು ಸುಮ್ನೆ ಇರ್ಬೇಕಷ್ಟೇ. ಆ ಪದವಿ ನಿಮಗೆ ಸಿಗೋ ತನಕ ನಿಮ್ ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ನನ್ ಕೈಯಲ್ಲಿ ಆಗಲ್ಲ. ನಾನ್ ಹೀಗೆ ಇರ್ತೀನಿ. ಹೀಗಾಗ್ಲೇ ನಾನು ತುಂಬಾ ಬದಲಾಗಿದ್ದೀನಿ. ಒಳ್ಳೆ ರೀತಿಲಿ ನಡ್ಕೋತಿದ್ದೀನಲ್ಲ ಅಂತ ನನ್ನ ಆಟ ಆಡಿಸ್ತಾ ಇದ್ದಾರೆ. ನನ್ನ ನೋಡಿ ಭಯ ಪಡೋರು ಕೂಡ ನನ್ನ ಮುಂದೆ ನಿಂತು ಇವತ್ತು ಮಾತಾಡ್ತಾ ಇದ್ದಾರೆ. ಹಾಗಂತ ನೀವು ಆವೇಶ ಪಟ್ರೆ ನೀವೇ ಕೆಟ್ಟೋರಾಗ್ತೀರಾ ಅಷ್ಟೇ. ಯಾವ ಪದವಿಗೋಸ್ಕರ ನೀವು ಇಷ್ಟೊಂದು ಕಷ್ಟ ಪಡ್ತಿದ್ದೀರೋ ಆ ಪದವಿ ನಿಮಗೆ ಸಿಗಲ್ಲ. ಹೇಗ್ ಸಿಗಲ್ಲ ಅಂತ ನಾನು ನೋಡ್ತೀನಿ. ಯಾಕೆ ನನ್ನ ಮಗ ನನಗ್ ಮಾತು ಕೊಟ್ಟಿಲ್ವಾ? ಅವನು ಮಾತಿಗೆ ಅವ್ನು ನಿಂತ್ಕೊಳಲ್ವಾ? ಶೌರ್ಯ ಮಾತು ಕೊಟ್ಟಿದ್ದಾನೆ ಸರಿ. ನೀವ್ ಈ ತರ ಜಗಳ ಮಾಡ್ಕೊಳ್ತಿದ್ರೆ ನೀವೇ ಇದಕ್ಕೆಲ್ಲ ಕಾರಣ ಅಂತ ನಿಮ್ಮಮ್ಮ ನಿಮಗೆ ಹೇಳ್ತಾರೆ. ಈಗ್ಲೇ ಇಷ್ಟೊಂದು ಜಗಳ ಆಡ್ತಾ ಇದ್ರೆ ಆ ಪದವಿನ ಇವಳು ಹೇಗ್ ನಡೆಸ್ತಾಳೆ, ಬೇರೆಯವ್ರಿಗೆ ಏನ್ ನ್ಯಾಯ ಕೊಡ್ತಾಳೆ ಅಂತ ಅನ್ಕೊಳ್ತಾರೆ. ಇಲ್ಲೋಡು ಕಲಾವತಿ, ನೀನ್ ಏನೇ ಹೇಳಿದ್ರು ಅಷ್ಟೇ. ಇಂಥದನ್ನೆಲ್ಲ ಸಹಿಸ್ಕೊಳಕ್ಕೆ ನನ್ ಕೈಲಾಗಲ್ಲ.
ನಿಮ್ಮಿಂದ ಆಗಲ್ಲ ಅತ್ಗೆ. ನೀವ್ ನಿಂತಿದ್ದೀರಾ ಅಲ್ವಾ, ನೀವ್ ನಿಂತ್ರೆ ನಿಮ್ ಹಿಂದೆ ನಾನೇನು ಉದ್ಧಾರ ಆಗ್ತೀನಿ ಅಂತ ಹೇಳಿ ಪದವಿಗೆ ನಾನು ಸ್ಪರ್ಧೆ ಮಾಡ್ದೇನೆ ನಾನ್ ಕೂಡ ನಿಮಗ್ ಸಪೋರ್ಟ್ ಮಾಡ್ತಿದ್ದೀನಿ. ನೀವ್ ನೋಡಿದ್ರೆ ಹೀಗಿದ್ದೀರಾ. ನಿಮ್ ಬುದ್ಧಿ ಬದಲಾಗಲ್ಲ, ನಿಮ್ ಕೋಪ ಕಮ್ಮಿ ಆಗಲ್ಲ. ಸ್ವಲ್ಪ ಹೊತ್ತು ಆವೇಶನ್ ಕಂಟ್ರೋಲ್ ಮಾಡ್ಕೊಂಡು ನಿಮಗಿರಕ್ಕಾಗಲ್ಲ. ಅದಕ್ಕೇನೆ ನೀವ್ ಆ ಪದವಿ ಕೆಲ್ಸಕ್ಕೆ ಬರಲ್ಲ, ನಿಮ್ಗ ಆ ಪದವಿನೇ ಬರಲ್ಲ ಅತ್ಗೆ. ಏನೇ ಹೇಳ್ದೆ? ನನಗ್ ಪದವಿ ಸಿಗಲ್ಲ ಅಂತ ಅಂದ್ರೆ ಪ್ರಾಣ ತೆಗೆದು ಬಿಡ್ತೀನಿ. ಯಾಕೆ ಸಿಗಲ್ಲ? ಏನ್ ಕಮ್ಮಿ ಇದೆ ನನ್ನಲ್ಲಿ? ಆ ಅನುಪಮ ಒಬ್ಳೇನ ಎಲ್ರಿಗೂ ನ್ಯಾಯ ಕೊಡೋದು? ಯಾಕೆ ನನ್ ಕೈಲಿ ಕೊಡಕ್ಕಾಗಲ್ವಾ? ಈ ಮನೆ ಸೊಸೆ ಆಗಿರೋದಕ್ಕೆ, ನಿಮ್ಗಿಂತ ಚಿಕ್ಕವಳಾಗಿರೋದಕ್ಕೆ ನನಗ್ ಹೊಡಿತಿದ್ದೀರಾ. ನನ್ ಮೇಲೇನೋ ಕೋಪ ತೋರಿಸ್ತೀರಾ. ಉಳ್ದಿರೋರ್ನ ಏನ್ ಮಾಡ್ತೀರಾ? ಅವರಲ್ಲಿ ಒಬ್ರು ಕೂಡ ನಿಮಗ್ ಸಪೋರ್ಟ್ ಮಾಡೋರಿಲ್ಲ. ನೀವ್ ನೋಡಿದ್ರೆ ಹಾರಾಡ್ತಿದ್ದೀರಾ. ಆಂಟಿ, ಶೌರ್ಯ ಪ್ರಯತ್ನ ಶೌರ್ಯ ಮಾಡ್ತಾನೆ. ಅವನಿದಾನೆ ಅನ್ನೋ ನಂಬಿಕೆ ಮೇಲೆ ನೀವು ಎಲ್ಲರ ಜೊತೆಗೂ ಜಗಳ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಆಗುತ್ತೆ. ಒಂದ್ ಕೆಲಸ ಮಾಡಿ. ಏನ್ ಮಾಡ್ಬೇಕು? ನಾನ್ ನಿಮಗೆ ಒಂದು ಐಡಿಯಾ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಏನದು? ದಿನ ಇದನ್ನೇ ಫಾಲೋ ಮಾಡಿ. ನೆಕ್ಸ್ಟ್ ಆ ಚೇರ್ ಮೇಲೆ ನೀವೇ ಇರ್ತೀರಾ. ಅತ್ತಿಗೆ, ಕಲಾವತಿ ಹೇಳಿದ ಪ್ರಕಾರ ನೋಡಿದ್ರೆ ಅವಳು ಹೇಳಿದ್ದನ್ನ ಸುಮ್ಮನೆ ನಾವು ಫಾಲೋ ಮಾಡೋದೇ ಒಳ್ಳೇದು ಅಂತ ಅನಿಸ್ತಿದೆ. ನಿಜನಾ? ಯಾರೋ ಒಬ್ಬರನ್ನ ನಾವು ನಂಬಬೇಕು. ಯಾರ್ಯಾರನ್ನೋ ನಾವು ನಂಬೋದಕ್ಕಿಂತ ನಮ್ಮ ಬಗ್ಗೆ ಸ್ವಲ್ಪ ಏನೋ ಯೋಚನೆ ಮಾಡ್ತಿರೋ ಕಲಾವತಿ ನಂಬೋದೇ ಒಳ್ಳೇದಲ್ವಾ? ಅವಳು ಹೇಳ್ದಾಗೆ ಮಾಡೋಣ ಅತ್ಗೆ. ಏನೇ ಏನೇ ನಾಲ್ಗೆ ಉದ್ದ ಆಗ್ತಿದೆ? ಊರವ್ರ ಮೇಲೆ ಬಿದ್ದು ಬದುಕೋದು ಸಾಲ್ದು ಅಂತ ರೋಷ ಬೇರೆ. ಅಮ್ಮ, ಟ್ಯಾಬ್ಲೆಟ್ಸ್. ಪಾಪ, ನೀವು ದಮಯಂತಿನ ಕಲಾವತಿ ಮುಂದೆನೆ ಹೊಡೆದ್ಬಿಟ್ರಿ. ಅವಳು ಎಷ್ಟು ನೊಂದ್ಕೊಂಡ್ಲೋ ಏನೋ. ನೀನೆಷ್ಟು ಅಮಾಯಕಳು ಅನುಪಮ. ಅವಳೆಲ್ರೂ ಮುಂದೆ ನಿನ್ನ ಬಾಯಿಗೆ ಬಂದಾಗ ಅಂತಿದ್ರೆ ನೀನಿನ್ನೂ ಅವಳನ್ನ ವಹಿಸ್ಕೊಂಡೇ ಮಾತಾಡ್ತಿದ್ಯಾ? ದಮಯಂತಿ ಮನಸ್ಥಿತಿ ನನಗೆ ಗೊತ್ತಿದೆ ಅಲ್ವಮ್ಮ. ದಮಯಂತಿನ ನೀವು ಹೀಗೆ ಅರ್ಥ ಮಾಡ್ಕೋತಾ ಇದ್ದೀರಾ, ಆದ್ರೆ ನಿಮ್ಮ ಒಳ್ಳೆತನ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನ ಚಿಂತೆನೂ ಅದೇ ಅಳಿಯಂದ್ರೆ. ಒಂದು ಮಾತಾಡೋ ಮೊದಲು ಯಾರನ್ನಂತ ಇದ್ದೀವಿ, ಆದ್ರಿಂದ ಅವ್ರು ಎಷ್ಟು ಬೇಜಾರಾಗ್ತಾರೆ ಅಂತ ಸ್ವಲ್ಪನೂ ಯೋಚನೆ ಮಾಡಲ್ಲ ಅವಳು. ನನಗೆ ಗೊತ್ತು ಅತ್ತೆಮ್ಮ, ಅನುಪಮ ತುಂಬಾ ನೋವುಪಟ್ಟಿರ್ತಾಳೆ. ಅದಕ್ಕೆ ದಮಯಂತಿ ಪರವಾಗಿ ನಾನ್ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅಯ್ಯೋ, ಹಾಗಲ್ಲ ಅಣ್ಣ. ನಾನು ಸಾಕ್ ನಿಲ್ಸಿ. ನೀವ್ ಯಾಕ್ರಿ ಕ್ಷಮೆ ಕೇಳ್ಬೇಕು? ಮಾಡಿರೋ ಜಗಳ ಸಾಕಾಗಿಲ್ವಾ? ಮತ್ತೆ ಜಗಳ ಮಾಡೋದಕ್ಕೆ ಬಂದಿದ್ಯಾ? ಹೋಗೊಳಗೆ. ಅಯ್ಯೋ ರಾಮ, ಯಾಕ್ರಿ ಹೀಗೆಲ್ಲ ಹೇಳ್ತೀರಾ? ಈಗ ನನ್ನ ಮಾತಾಡಕ್ ಬಿಡ್ತಿರೋ ಇಲ್ವೋ? ಏನ್ ಮಾತಾಡ್ಬೇಕು? ಮಾತಾಡಿದ್ ಸಾಲ್ದಾ? ಅಯ್ಯೋ ಅಪ್ಪ, ನಾನು ತಪ್ಪು ಮಾಡಿದ್ರೆ ಅವ್ರು ಯಾಕೆ ಕ್ಷಮೆ ಕೇಳ್ಬೇಕು ಅಂತ ಹೇಳ್ತಾ ಇರೋದು. ಏನೇ ಹೊಸ ಹೊಸ ಮಾತುಗಳನ್ನ ಆಡ್ತಾ ಇದ್ಯಾ? ಹೌದು ರೀ. ಇಲ್ಲಿ ನೋಡು ಅನುಪಮ, ನಾನೇನೋ ಆವೇಶದಲ್ಲಿ ಮಾತಾಡ್ಬಿಟ್ಟೆ. ಹಾಗೆಲ್ಲ ಮಾತಾಡಿದ್ದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಮ್ಮು, ನೀನೇ ನೀ ಮಾತಾಡ್ತಿರೋದು? ಏನ್ ಕಲ್ಯಾಣಿ ಹಾಗ್ ನೋಡ್ತಾ ಇದ್ಯಾ? ಅಷ್ಟಕ್ಕೂ ಇದೆಲ್ಲ ನಿನ್ನಿಂದಾನೆ.
ನಾನೇನೋ ನಿಮ್ಮಮ್ಮನ ಹತ್ರ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ದೆ. ನೀನ್ ನಿಮ್ಮಮ್ಮನ ಜಾಗದಲ್ಲಿ ನಿಂತು ನನ್ನ ಆಟ ಆಡ್ಸಿದ್ದಕ್ಕೆ ಕೋಪ ಬಂದು ನಾನು ಏನೇನೋ ಹೇಳ್ಬಿಟ್ಟೆ. ಅದರಿಂದ ಬೇಜಾರ್ ಮಾಡ್ಕೊಂಡವ್ರು ಯಾರು? ನಿಮ್ಮಮ್ಮನೇ ಅಲ್ವಾ? ದಮಯಂತಿ, ಈ ನಡುವೆ ನಿನ್ ಕೆಳಗಡೆ ಬೀಳೋದು, ತಲೆಗೆ ಏಟಾಗೋದು ಇಂಥದ್ದೇನು ಆಗಿಲ್ಲ ತಾನೆ? ಏನಿದು? ಎಲ್ರು ಯಾಕೆ ಹೀಗಿದ್ದೀರಾ? ಏನಾಯ್ತು ಅಂತ ಹೇಳಿ. ಅಯ್ಯೋ ಏನಿಲ್ಲ ಆಫೀಸರ್, ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಹಾಗನ್ನಿಸ್ತಾ ಇಲ್ವಲ್ಲ? ಏನಿಲ್ಲ ಶೌರ್ಯ, ಮುಂದಿನ ವಾರ ವರಲಕ್ಷ್ಮಿ ವ್ರತ ಇದೆ ಅಲ್ವಾ, ಅದನ್ನ ಹೇಗ್ ಮಾಡೋದು ಏನು ಅಂತ ಎಲ್ಲರೂ ಸೇರ್ಕೊಂಡು ಮಾತಾಡ್ತಿದ್ವಿ ಅಷ್ಟೇ. ಕಲ್ಯಾಣಿ, ಶೌರ್ಯನ್ ಕರ್ಕೊಂಡು ಹೋಗು, ಊಟಕ್ಕೆ ಬಿಡ್ಸು. ಸರಿನಮ್ಮ, ಬನ್ನಿ ಆಫೀಸರ್. ನೋಡ್ದ್ಯಾ, ನೀನ್ ನಿಜ ಹೇಳ್ಬೇಕು ಅಂತ ಅನ್ಕೊಂಡೆ. ನಿನ್ನ ಮಗನೆದ್ರು ನೀನ್ ಚಿಕ್ಕೋಳಾಗ್ಬಾರ್ದು ಅಂತ ಅನುಪಮ ಏನೂ ಇಲ್ಲ ಅಂತ ಹೇಳ್ಬಿಟ್ಲು. ಅದಕ್ಕೆ ಅನುಪಮ ಒಳ್ಳೆಯವಳು. ಹೌದು, ಅನುಪಮ ತುಂಬಾ ಒಳ್ಳೆಯವಳು. ಆಹಾ, ಇಷ್ಟು ದಿನಕ್ಕೆ ಮುಂದೇರೋರ್ ಒಳ್ಳೆತನ ಒಪ್ಕೊಂಡಿ ಅಲ್ವಾ? ಇನ್ ನನಗೆ ಇವತ್ತು ಊಟನೇ ಬೇಕಾಗಿಲ್ಲ. ಏನ್ ಸಾರು? ಸಾಕು. ಆಹಾ, ಸಾರು ತುಂಬಾ ಚೆನ್ನಾಗಿದೆ. ಅದೇನೋ ಕಲ್ಯಾಣಿ, ನೀನ್ ಕೈಯಾರೆ ಮಾಡಿ ತಿಂದ್ರೆ ಏನ್ ತಿಂದ್ರು ಅಮೃತ ತರ ಇರುತ್ತೆ. ಇದೆಲ್ಲ ನಾನೇ ಮಾಡಿದ್ದು. ನೀನ್ ಮಾಡಿರೋದ್ರಿಂದಾನೇ ಈ ಟೇಸ್ಟ್ ಬಂದಿರೋದು. ಬೇರೆ ಯಾರೇ ಮಾಡಿದ್ರೂ ಈ ಟೇಸ್ಟ್ ಬರ್ತಿರ್ಲಿಲ್ಲ. ಆಫೀಸರ್ ಅವರೇ, ಜೋರಾಗಿ ಹೇಳ್ಬೇಡಿ, ಅತ್ತೆ ಕೇಳಿಸ್ಕೊಂಡ್ರೆ ಬೇಜಾರಾಗ್ತಾರೆ. ನಿಜ ಹೇಳ್ತಾ ಇದೀನಿ ಕಲ್ಯಾಣಿ, ತಿನ್ನೋ ವಿಷಯದಲ್ಲಿ ಸುಳ್ಳು ಹೇಳ್ಬಾರ್ದು. ಇನ್ ಸ್ವಲ್ಪ ಹಾಕಿಸ್ಕೊಳ್ಳಿ. ಅವಳನ್ನೇನು ಮಾಡಕ್ಕಾಗ್ತಿಲ್ವಲ್ಲ ಅಂತ ಕೋಪ ಬರ್ತಿದೆ ನನ್ಗೆ. ಇನ್ನೊಂಚೂರು ಸಾಕು. ಅವಳಿಂದಾಗಿ ನನ್ನ ಮಗ ನನ್ನಿಂದ ದೂರ ಆಗ್ತಿದ್ದಾನೆ. ಅಮ್ಮ ಅಂತ ಕರೆದು ನನ್ನ ಹತ್ರ ಮಾತಾಡಿ ಎಷ್ಟು ದಿನ ಆಯ್ತು ಗೊತ್ತಾ ನಿಂಗೆ? ಏನೋ ನಾನು ಕಂಡಾಗ ಮಾತಾಡ್ತಾನೆ ಹೊರತು ನನ್ನ ಹುಡ್ಕೊಂಡ್ ಬಂದು ಮಾತಾಡ್ಸೋದನ್ನೇ ಮರ್ತು ಬಿಟ್ಟಿದ್ದಾನೆ. ಇದೆಲ್ಲ ಅವಳಿಂದಾನೆ. ಅವಳನ್ನ ಏನಾದ್ರೂ ಮಾಡ್ಲೇಬೇಕು. ಆಂಟಿ, ನೀವು ಸುಮ್ನೆ ಟೆನ್ಷನ್ ಮಾಡ್ಕೋಬೇಡಿ. ನೀವು ಆವೇಶದಿಂದ ಎಲ್ಲ ಕೆಲ್ಸನೂ ತಪ್ಪಾಗಿ ಮಾಡ್ತಿದ್ದೀರಾ. ನಾವು ಕೊಡ್ಬೇಕು ಅಂದ್ರೆ ಹೇಗ್ ಕೊಡ್ಬೇಕು ಅಂದ್ರೆ ಅವ್ರಿಗೆ ಕೊಟ್ಟಿದ್ದು ಗೊತ್ತೇ ಆಗ್ಬಾರ್ದು. ಒಂದ್ ಕೆಲ್ಸ ಮಾಡಿ. ಏನು? ಕಲ್ಯಾಣಿಗೆ ಸಿಂಪಲ್ ಆಗಿ ಅವಮಾನ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋಣ. ಏನ್ ಮಾಡ್ತೀಯೇ? ಏನಿಲ್ಲ, ನಾನ್ ಹೋಗಿ ಹೊರಗಡೆ ಅಲೋವೆರಾ ಜೆಲ್ಲ ಹಾಕ್ತೀನಿ. ಬಂದು ಏನಾದ್ರೂ ಅಲ್ಲಿ ಕಾಲಿಟ್ರು ಅನ್ಕೊಳ್ಳಿ, ಕಾಲ್ ಜಾರಿ ಗೋಡೆಗೆ ಗೊದ್ದುತ್ತಾಳೆ. ಅಮ್ಮ ಅಂತ ಕೂಗಿ ಅಲ್ಲೇ ಬಿದ್ದೋಗ್ತಾಳೆ. ಹಾಗಾದ್ಮೇಲೆ ಏನಿಲ್ಲ ಅಂದ್ರೂ 10 ದಿನ ಬೆಡ್ ರೆಸ್ಟ್. ಅದಾಗಿದ್ಮೇಲೆ ಅನುಪಮಮ್ಮ ಅವಳ ಮಗಳು ಸೇವೆ ಮಾಡ್ಕೊಂಡು ಅವಳ ಪಕ್ಕನೇ ಇರ್ತಾರೆ. ಮಗಳು ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಅಂದ್ರೆ ಅಮ್ಮ ಮನೇಲಿ ಯಾಕಿರ್ತಾಳೆ? ಅಂದ್ರೆ ಅವರು ಕೂಡ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ.
ಅಂತ್ಯಾ? ಅಷ್ಟೇ ಆಂಟಿ. ಈಗ ಇವಳನ್ನ ಹಾಸ್ಪಿಟ್ಲ್ ಪಾಲ್ ಮಾಡಿದ್ವಿ ಅನ್ಕೊಳ್ಳಿ, ಅನುಪಮಮ್ಮಂಗೆ ಮಗಳು ಮುಖ್ಯನಾ ಪದವಿ ಮುಖ್ಯನಾ? ಯಾವ್ದೇನೇ ಆದ್ರೂ ಅನುಪಮನ್ಗೆ ಮಗಳೇ ಮುಖ್ಯ. ಹಾಗಿದ್ಮೇಲೆ ಖಂಡಿತವಾಗ್ಲೂ ಅನುಪಮಮ್ಮ ಹಾಸ್ಪಿಟ್ಲಲ್ಲೇ ಇರ್ತಾರೆ. ಆಮೇಲೆ ನಿಮಗೆ ಯಾವ ತೊಂದ್ರೆನೂ ಇರಲ್ಲ, ಮತ್ತೆ ತಡೆಯೋರು ಇರಲ್ಲ. ಅನುಪಮಮ್ಮ ಅಲ್ಲಿ ಇರ್ದೇ ಇರೋದನ್ನ ನೋಡಿ ನೀವು ಅನ್ಕೊಂಡಿರೋ ಹಾಗೆ ಆ ಅಧ್ಯಕ್ಷರ ಸೀಟು ಖಂಡಿತ ನಿಮಗೆ ಸಿಗುತ್ತೆ. ಸರಿ, ನೀನ್ ಹೇಳಿದ ಐಡಿಯಾ ಚೆನ್ನಾಗಿದೆ. ಇವಳು ಹಾಸ್ಪಿಟ್ಲ್ ಪಾಲಾಗ್ತಾಳೆ, ಇವಳ ತಾಯಿನೇ ಹೋಗಿ ಇವಳಿಗೆ ಸೇವೆ ಮಾಡ್ತಾ ಕೂತ್ಕೋತಾಳೆ. ಆಮೇಲೆ ನನ್ಗೆ ಇಲ್ಲಿ ಯಾರ ಅಡ್ಡಿನೂ ಇರೋದಿಲ್ಲ. ಪಲ್ಲವಿ ಚಿಕ್ಕಮ್ಮಂಗೂ ಒಂದ್ ಮಾತು ಹೇಳೋಣ. ಪಲ್ಲವಿಗೆ ಆಮೇಲೆ ಹೇಳ್ಬೋದು, ಮೊದ್ಲು ನೀನ್ ಮಾಡ್ತೀನಿ ಅಂದಿರೋ ಕೆಲ್ಸನ ಮಾಡು. ಆಫೀಸರ್, ಕೈ ತೊಳಿರಿ. ಹಲೋ, ಯಾ ಹೇಳಿ. ಮಾಡೇ ಮಾಡು. ಇನ್ನೆಷ್ಟು ಹೊತ್ತು? ಬೆಳಗ್ಗೆ ಆಗೋ ಹೊತ್ತಿಗೆ ನಿನ್ನ ಜಾಗ ಹಾಸ್ಪಿಟಲ್ನಲ್ಲಿ. ನಿನ್ ಬೈಬೇಕು ಅಂದ್ರು ಹೊಡಿಬೇಕು ಅಂದ್ರು ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ನೀನ್ ಅಷ್ಟಕ್ಕೂ ಗೊತ್ತಿದ್ದು ಮಾಡ್ತೀಯೋ ಗೊತ್ತಿಲ್ಲದೆ ಮಾಡ್ತೀಯೋ ನನ್ಗೆ ಇವತ್ತವರೆಗೂ ಅರ್ಥ ಆಗ್ತಿಲ್ಲ. ನೀನ್ ಯಾವತ್ ನಮ್ಮ ಅಕ್ಕನ ಜೊತೆ ಮಾತಾಡೋದನ್ನ ಕಡಿಮೆ ಮಾಡ್ತೀಯೋ ಅವತ್ತು ಸರಿ ಹೋಗ್ತೀಯ. ಇಷ್ಟು ದಿನ ನೀನು ನಿಮ್ಮ ಅಮ್ಮನ ಮಾತನ್ನ ನಿನ್ ತಮ್ಮನ ಮಾತನ್ನ ಕೇಳಿ ನೀನ್ ವಿಲನ್ ಆಗಿ ಬದಲಾಗ್ಬಿಟ್ಟೆ. ಈಗ ನಮ್ಮ ಅಕ್ಕನ ಮಾತನ್ನ ಕೇಳೋದಕ್ಕೆ ಶುರು ಮಾಡಿದ್ಯಾ, ಅವಳು ಹಿಂದೆ ಸುತ್ತೋದಕ್ಕೆ ಶುರು ಮಾಡಿದ್ಯಾ. ಕೊನೆಗೆ ಯಾವತ್ತೋ ಒಂದ್ ದಿವಸ ನೀನೇ ಬಫೂನ್ ಆಗ್ತೀಯ. ಅದನ್ನ ನೆನ್ಪಿಟ್ಕೋ. ಇವಾಗ ನಾನೇನ್ ಮಾಡ್ದಿರಿ? ಏನ್ ಮಾಡ್ದೆ ಅಂತ ಕೇಳಿದ್ರೆ ಮುಖದ ಮೇಲೆ ಬಾರಿಸ್ತೀನಿ. ಏನ್ ಮಾಡ್ದೆ ಅಂತ ಏನ್ ಮಾಡ್ದೆ? ಹೆಂಡತಿ ಅನ್ನೋ ಪ್ರೀತಿಯಿಂದ ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಅನುಪಮ ಅಮ್ಮ ತುಂಬಾ ಒಳ್ಳೆಯವರು, ಅವ್ರ ಜೊತೆನೇ ಇರು. ನಿನಗೂ ಒಳ್ಳೇದಾಗತ್ತೆ, ನೀನ್ ಚೆನ್ನಾಗಿರ್ತೀಯ. ತಲೆ ಅಲ್ಲಾಡ್ಸೋದಲ್ಲ, ಹೇಳಿದ್ನ ಮಾಡೋದ್ ಕಲಿ. ಪಲ್ಲವಿ, ಏನ್ರಿ, ನಾನು ಮುಖ ತೊಳ್ಕೊಂಡ್ ಬರ್ತೀನಿ. ಪಲ್ಲವಿ. ಏನಕ್ಕ? ಪಲ್ಲವಿ ಎಲ್ಲೋ? ಹೊರಗೋದ್ಲಕ್ಕ. ಹೌದಾ? ಸರಿ, ಒಂದ್ ವೇಳೆ ಒಳಗಡೆ ಇದ್ದಾಳೇನೋ, ಹೊರಗ್ ಬರ್ಬೇಡ ಅಂತ ಹೇಳೋಕ್ ಬಂದೆ. ಆಂಟಿ, ನಾನ್ ರೆಡಿ.